ಹಲೋ, ವೆಲ್ಕಮ್ ಬ್ಯಾಕ್ ಅಪ್ಪೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವಳೇನಪ್ಪ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದಾಳೆ ಅನ್ಕೊಂಡಿದ್ದೀರಾ ಫ್ರೆಂಡ್ಸ್? ನಾನು ಹೊರಟಿದ್ದೆ ದಾವಣಗೆರೆಗೆ. ಅಂತೂ ಇಂತೂ ಸರ್ಕಸ್ ಮಾಡಿ ನಾನು ಬಸ್ ಹಿಡ್ಕೊಂಡೆ. ಸೀಟು ಸಿಕ್ತು, ಆರಾಮ್ ಅನಿಸ್ತು. ಕೂಲಾಗಿ ಹತ್ತಿ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟು ನಾನು ಹರಿಹರಕ್ಕೆ ಹೋದ ತಕ್ಷಣ ನಮ್ಮ ಸಿಸ್ಟರ್ಸ್ ಕಂಡ್ರು. ಇವರು ಅನು ಸಿಸ್ಟರ್ ಅಂತ. ನೆಕ್ಸ್ಟು ಕಾವೇರಿ ಸಿಸ್ಟರು, ಮಾಲಾ ಸಿಸ್ಟರ್. ಇವರೆಲ್ಲ ಯಾರಪ್ಪ ಅನ್ಕೊಳ್ತೀರಾ? ಇವರೆಲ್ಲ ನಾನು ವರ್ಕ್ ಮಾಡೋ ಜಾಗದಲ್ಲಿ ನನ್ನ ಕೊಲೀಗ್ಸ್, ಇವನ್ ಬೆಸ್ಟ್ ಸಿಸ್ಟರ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾವು 4 ಜನ ಹೊರಟಿದ್ದೆ ನಾವು ದಾವಣಗೆರೆಗೆ. ಏನಕ್ಕೆ ಅಂತ ತಿಳ್ಕೊತೀರಾ? ನೆಕ್ಸ್ಟ್ ಬನ್ನಿ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಂತ್ರಿ. ಸೊ ನಾವು ಬಂದಿದ್ದೆ ದಾವಣಗೆರೆಗೆ. ದಾವಣಗೆರೆ, ನಮ್ಮ ಹೆಮ್ಮೆಯ ದಾವಣಗೆರೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಸೊ ನಾನು ಬ್ರಿಡ್ಜ್ ಕೆಳಗಡೆ ಒಂದು ವಾಕಬಲಲ್ಲಿ ಹೋಗೋದಂಥದ್ದನ್ನ ತೋರಿಸ್ತಿದ್ನಲ್ಲ, ಆ ಜಾಗದಲ್ಲಿ ಹೋಗ್ತಿದ್ದೆ. ಬಟ್ ಇವರು ನನ್ನನ್ನು ಈ ಸಲ ಹೊಸ ರೂಟಲ್ಲಿ ಕರ್ಕೊಂಬಂದಿದ್ದಾರೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದು ಒಂದೇ, ಸೀದಾ ಡೈರೆಕ್ಟ್ ಮೈಲಾರಕ್ಕೆ ಹೋಗೋದೆ ಒಂದೇ ಅಲ್ವಾ ಫ್ರೆಂಡ್ಸ್? ಸೊ ಇವರು ನನ್ನೀಗ ಕರ್ಕೊಂಬಂದಿದ್ದಾರೆ ರೈಲ್ವೆ ಸ್ಟೇಷನಿಂದ ಸೀದಾ ಒಳಗೆ ರೂಟಲ್ಲಿ ಕರ್ಕೊಂಬಂದು. ಬಟ್ ನಾನು ರೈಲ್ವೆ ಸ್ಟೇಷನ್ಗೆ ಟಚ್ ಆಗ್ತಿದ್ದಿಲ್ಲ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ, ನಾನು ಈಸಿಯಾಗಿರುವಂಥ ಇದಕ್ಕೆ ವಾಕಬಲ್ ನನಗೆ ಹತ್ರ ಆಗೋಂಥದ್ದೇ ಕಾಲು ನಡಿಗೆಯಲ್ಲಿ ಬೇಗ ಹೋಗುವಂತಹ ರೂಟಲ್ಲಿ ಹೋಗ್ತಿದ್ದೆ. ಬಟ್ ಇವರು ನನ್ನ ಈ ರೀತಿ ಕರ್ಕೊಂಬಂದರು. ಪರವಾಗಿಲ್ಲ, ಒಂದು ಹೊಸ ರೂಟ್ ನೋಡ್ದಂಗೆ ಅನಿಸ್ತು ಫ್ರೆಂಡ್ಸ್. ಇವ್ರ ಜೊತೆ ಬಂದರೆ ಎಷ್ಟು ಎಂಜಾಯ್ ಅನಿಸುತ್ತೆ ಅಂದರೆ, ಸೊ ಟೋಟಲಿ ತುಂಬಾ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ಸೊ ಇವ್ರ ಜೊತೆ ನಾನು ಎಲೆಕ್ಟ್ರಿಕಲ್ ಮೆಟ್ಲನ್ನು ಹತ್ಕೊಂಡು ನೆಕ್ಸ್ಟ್ ಬಂದಿದ್ದೆ. ನಾವು ರೈಲ್ವೆ ಸ್ಟೇಷನಿಂದ ಹತ್ಕೊಂಡು ಸೊ ನೆಕ್ಸ್ಟ್ ರೋಡಲ್ಲಿ ಚನ್ನಬಸಪ್ಪನ ರೋಡಿಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಟೋಟಲಿ ಇವರು ಹೆಂಗಪ್ಪ ಅಂದರೆ ಲೈಕ್ ದಟ್ ಸಿಸ್ಟರ್ಸ್ ಥರನೂ ಹೌದು, ನನ್ನ ಜೊತೆ ಫ್ರೆಂಡ್ಸ್ ಥರನೂ ಇರ್ತಾರೆ. ಇವ್ರು ನಾಲ್ವರು ತುಂಬಾ ನನಗೆ ಅಟ್ಯಾಚ್ಮೆಂಟ್ ಭಾಳ ಫ್ರೆಂಡ್ಸ್ ಸ್ಕೂಲಲ್ಲಿ. ನನಗೆ ಕಷ್ಟದಲ್ಲೂ ಭಾಗಿಯಾಗ್ತಾರೆ, ಸುಖದಲ್ಲೂ ಭಾಗಿಯಾಗ್ತಾರೆ, ಸಂತೋಷದಲ್ಲೂ ಭಾಗಿಯಾಗ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿಂದ ಹತ್ತಿ ಇಲ್ಲಿಂದ ಇಳಿದ್ವಿ. ನಮ್ಮ ಮಾಲಾ ಸಿಸ್ಟರ್‌ಗೆ ಏನೋ ಒಂಥರ ಒಳೊಳಗೆ ಖುಷಿ ಹೋಗಯ್ಯ ಅಲ್ವಾ? ಖುಷಿ ಆಗ್ತಾ ಇತ್ತು. ಸೊ ಹಾಗಾಗಿ ಫ್ರೆಂಡ್ಸ್, ಸೊ ನೆಕ್ಸ್ಟ್ ನಾವಲ್ಲಿ ಮೆಟ್ಲು ಇಳ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೇನೆ ಚನ್ನಬಸಪ್ಪ ರೋಡಿಗೆ ಹೋಗೋಣ ಅಂತ ಬಂದ್ವಿ. ನೋಡಿ ಫ್ರೆಂಡ್ಸ್, ಸಂಡೇ ಆದ್ರಿಂದ ಫುಲ್ಲು ರಶ್ ಇತ್ತು. ಟ್ರೈನಿಗೆ ಹೋಗೋವಂಥ ಜನರು ಅಂತೂ ವೇಟ್ ಮಾಡ್ತಾಯಿದ್ರು. ಆನ್ ದಿ ವೇ ಇತ್ತು ಟ್ರೈನ್ ಅಲ್ಲ. ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ನಿಂತು ಬಿಟ್ಟಿದ್ರು. ಸೊ ಇದೇ ಗ್ಯಾಪಲ್ಲಿ ನನಗೇನು ಒಳಿತು ಗೊತ್ತಾ ಫ್ರೆಂಡ್ಸ್? ಓಡೋಗಿ ಟ್ರೈನ್ ಹತ್ಬೇಕು ಅನಿಸ್ಬಿಟ್ಟಿತ್ತು. ಏನಪ್ಪ ಇವಳು ಈ ಥರ ಫಿಲಮಲ್ಲಿ ಮುಂಗಾರು ಮಳೆ 2ದಲ್ಲಿ ನೋಡ್ದಂಗೆ ಏನಾದರೂ ಫೀಲ್ ಆಗ್ತಿದೆ ಅನ್ಕೊಂಡಿದ್ದೀರಾ ಫ್ರೆಂಡ್ಸ್? ಏನಿಲ್ಲ, ಯಾಕೋ ಹಂಗೆ ಅನಿಸ್ತು. ಯಾಕಪ್ಪ ಬೇಗ ಮತ್ತೆ ಓಡೋ ಟ್ರೈನ್ ಹತ್ತೋದು ಒಂದೇ, ಕಾಲು ಮುರ್ಕರೋದು ಒಂದೇ ಅನಿಸ್ಬಿಡ್ತು. ಪರವಾಗಿಲ್ಲ, ಬರ್ರಿ ಸಿಸ್ಟರ್ಸ್, ಇಲ್ಲಾದರೂ ಹೋಗಿ ಒಂದು ಫೋಟೋ ಹೊಡ್ಕೊಳ್ಳೋಣ ಅಂದೆ. ಬ್ಯಾಡ ಬಾ, ಬಿಸ್ಲಾಗ ಏನು ಫೋಟೋ ಅನ್ಕೊಂತ ತಮಾಷೆ ಮಾಡ್ಕೊತ ಬಂದ್ವಿ. ಸೊ ನಾವು ಬಂದಿದ್ದೇನೆ ಫಸ್ಟು ಕಲ್ಯಾಣ್ ಜ್ಯುವೆಲ್ಲರಿ ಫ್ರೆಂಡ್ಸ್. ನಾನು ತೊಗೊಂಡಿದ್ದೆಲ್ಲ ಬಂಗಾರನ. ಸೊ ಅದೇ ಶಾಪಿಗೇನೆ ನಮ್ಮ ಕಾವೇರಿ ಸಿಸ್ಟರ್ ಅಂತ ಇದ್ದಾರೆ, ಅವರು ತೊಗೋಬೇಕು ಅಂತಿದ್ರು. ಅವರು ಕೂಡ ಸ್ಕೀಮ್ ಹಾಕಿದ್ರು, ಅವ್ರದ್ದು ಕಂಪ್ಲೀಟ್ ಆಗಿತ್ತು ಫ್ರೆಂಡ್ಸ್. ನೋಡಿ, ಇದೆ ನಮ್ಮ ಕಲ್ಯಾಣ್ ಜ್ಯುವೆಲ್ಲರಿ, ನನ್ನ ಫೇವ್ರೆಟ್ ಶಾಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಕೀಮ್ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಇವರು ಕೂಡ 5,000 ಕಟ್ಟಿದ್ರು. ಸೊ ಕಂಪ್ಲೀಟ್ ಆಗಿತ್ತು. ಇವ್ರು 11 ಮಂತ್ಸು 55,000 ಆಗಿತ್ತು. ಸೊ ಹಾಗಾಗಿ ಇವ್ರದ್ದು ತಗೊಳ್ಳೋಣ ಅಂತಂದು ಇವ್ರ ಜೊತೆ ಶಾಪಿಂಗಿಗೆ ಬಂದಿದ್ವಿ. ಇಯರಿಂಗ್ಸ್ ಅದನ್ನೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಭಾಳ ಚೆನ್ನಾಗಿದ್ವು. ವೆರೈಟಿ ಡಿಸೈನ್ಸ್ ಇದ್ವು. ಬಳೆ ಆಗಿರ್ಬೋದು, ಆಮೇಲೆ ಇಯರಿಂಗ್ಸ್ ಆಗಿರ್ಬೋದು, ಆಮೇಲೆ ನೆಕ್ಲೆಸ್, ಅವನ್ನೆಲ್ಲ ನೋಡಿ ಫ್ರೆಂಡ್ಸ್, ನನಗೆ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಒಂಥರ ಭಯ ಅನಿಸ್ಬಿಡ್ತು. ಯಾಕೆ ಗೊತ್ತಾ ಫ್ರೆಂಡ್ಸ್? ಸೊ ಈಗ ಒಂದೊಂದು ಬಂಗಾರದ ಅಂಗಡಿಲಿ ಫೋಟೋ ಪ್ರೋಹ್ಯಾಬಿಟೇಟ್ ಮಾಡಿರ್ತಾರಲ್ವಾ. ಸೊ ಹಾಗಾಗಿ ತೊಗೊಳಂಗಿರಲ್ಲ ಅನಿಸ್ತು. ಬಟ್ ನಮ್ಮದೇ ಶಾಪ್ ಅಲ್ವಾ, ಪಾಪ ಅವ್ರು ಏನು ಅನ್ನಲಿಲ್ಲ. ಕಸ್ಟಮರ್ಸ್‌ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇವಳು ಗೊತ್ತಲ್ಲ, ಸಿಕ್ಕಿದ್ದೆಲ್ಲ ಉಂಗುರ ಹಾಕ್ಯಂಡು ತೋರಿಸ್ಬಿಟ್ಲು, ನೋಡ್ಕೊಂಬಿಟ್ಲು. ತನ್ನ ಆಸೆ ಸ್ವಲ್ಪ 50-50ನಾದರೂ ತೀರಿಸ್ಕೊಂಬಿಟ್ಲು. ಅಷ್ಟು ಚೆನ್ನಾಗಿದ್ವು. ಇರಲಿ ಬಿಡು, ನೆಕ್ಸ್ಟ್ ಟೈಮ್ ತಗೊಳಂತೆ ಅಂತಲೇ ಹೇಳಿದ್ವಿ. ಸೊ ಅದನ್ನ ನೆಕ್ಸ್ಟ್ ನಾವು ಬಂದಿದ್ದೆ. ಅವಳು ಕಾಯಿನ್ಸ್ ತಗೊಂಡ್ಳು ಫ್ರೆಂಡ್ಸ್. ಒಂದು ಕಾಯಿನ್ಸ್ ತಗೊಂಡು ಅದಕ್ಕೆ ಉಳಿದಿದ್ದು ಸ್ವಲ್ಪ ಮೇಲೆ ಉಳಿದಿತ್ತಲ್ಲ, ಬೆಳ್ಳಿ ಇಯರಿಂಗ್ಸ್ ತೊಗೊಳ್ಳೋಣ ಅವ್ರ ಅಕ್ಕನ ಮಗಳಿಗೆ ಅಂತ ಬಂದ್ವಿ. ಸೊ ನಾನು ಬೆಳ್ಳಿ ಇಯರಿಂಗ್ಸಿಗೆ ಬಂದಿದ್ದಿಲ್ಲ ಫ್ರೆಂಡ್ಸ್, ನಾನು ಬೆಳಗ್ಗೆ. ಸೊ ಬೆಳಗ್ಗೆ ನಾನು ನೆಕ್ಸ್ಟ್ ಬಂದಾಗ ನಾನು ಬೆಳ್ಳಿ ಇಯರಿಂಗ್ಸಿಂದ ನೋಡಿದ್ದಿಲ್ಲ. ಬಟ್ ಸ್ಟಿಲ್ ಬೆಳ್ಳಿ ಇಯರಿಂಗ್ಸು ಕೂಡ ತುಂಬಾ ಚೆನ್ನಾಗಿದ್ವು. ₹1,100 ಸಿಕ್ತು ಅವ್ರ ಅಕ್ಕನ ಮಗಳಿಗೆ. ಚಿಕ್ಕ ಪಾಪುಗಳಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಇಯರಿಂಗ್ಸ್ ಡಿಸೈನ್ಸ್ ಸಖತ್ತಾಗಿ ಇತ್ತು. ಆಮೇಲೆ ತೋರಿಸೋರು ಕೂಡ ಚೆನ್ನಾಗಿದ್ದು. ನಾನು ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ ಬಿಡಲ್ಲ, ಬೆಳ್ಳಿ ಇಯರಿಂಗ್ಸ್ ಒಂದು ತಗೊಂಡೇ ಹೋಗ್ತೀನಿ. ಸೊ ತೋರಿಸೋರು ಚೆನ್ನಾಗಿತ್ತು. ದ ಬೆಸ್ಟ್ ಶಾಪ್ ಅಂತಲೇ ಹೇಳ್ಬೋದು. ಸ್ಕೀಮ್ ಕಟ್ಟರಿಗಾಗಿರ್ಬೋದು ಅಥವಾ ಕ್ಯಾಶ್ ಆನ್ ಡೆಲಿವರಿಗಾದ್ರೂ ಕೂಡ ತೊಗೋಬೋದು ನೀವು. ಸೊ ಒಳ್ಳೊಳ್ಳೆ ಕಲೆಕ್ಷನ್ಸು ಇದ್ವು, ಭಾಳ ಚೆನ್ನಾಗಿದ್ವು. ಒಂದ್ಸಲ ನಾನು ನಿಮಗೆ ಅವ್ರ ಪರ್ಮಿಷನ್ ತಗೊಂಡೆ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಡೈಮಂಡ್ ಸೆಕ್ಷನ್ಗೆ. ಸೊ ಡೈಮಂಡ್ ಸೆಕ್ಷನ್ಗೆ ಬಂದಾಗ ಫ್ರೆಂಡ್ಸ್ ನೋಡಿ, ಸೊ ಇಲ್ಲೂ ಕೂಡ ಡೈಮಂಡ್ಸ್ ತುಂಬಾ ಚೆನ್ನಾಗಿದ್ವು. ಬಳೆ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಅವು ಕೂಡ ಚೆನ್ನಾಗಿದ್ವು. ಅಲ್ಲೂ ಬಿಟ್ಟಿವ ನಾವು, ಅಲ್ಲಿ ಹಾಕೊಂಡು ನೋಡಿದ್ದೆ ಡೈಮಂಡ್ಸ್ ಅವೆಲ್ಲ ಚೆನ್ನಾಗಿದೆ ಅಂತ ಹಾಕೊಂಡು ಕೂಡ ನೋಡಿದ್ವಿ ಫ್ರೆಂಡ್ಸ್ ನಾವು.
ಚೆನ್ನಾಗಿತ್ತು. ಅದನ್ನೆಲ್ಲ ಹಾಕ್ಸ್ಕೊಂಡು ನಾವು ನೆಕ್ಸ್ಟು ಬಿಲ್ಲಿಂಗ್ ಸೆಕ್ಷನಿಗೆ ಬಂದ್ವಿ. ಸೊ ಬಿಲ್ ನೋಡಿ ಕಾಯಿನ್ಸ್ ತಗೊಂಡ್ಲು ನಮ್ಮ ಸಿಸ್ಟರು. ಅವೆಲ್ಲ ಸ್ವಲ್ಪ ಏನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮುಗಿಸ್ಕೊಂಡು ಇವಳು ಸ್ಟಡಿಯಾಗಿ ನಿಂತ್ಬಿಟ್ಟಿದ್ಲು. ಒಂದು ಕ್ಯಾಲೆಂಡರ್ ಕೊಟ್ಟರು, ಒಂದು ಬ್ಯಾಗ್ ಕೊಟ್ಟರು ರಿಟರ್ನ್ ಗಿಫ್ಟ್ ಆಗಿ. ಆಮೇಲೆ ಅವ್ರದ್ದೇ ಒಂದು ಚಿಕ್ಕದೊಂದು ಸ್ಟ್ಯಾಂಡ್ ಕ್ಯಾಲೆಂಡರ್ ಒಂದು ಕೊಟ್ಟರು. ಶಾಪ್ ಮಾತ್ರ ತುಂಬ ಹೈಜೆನಿಕ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಲಾಸ್ಟಿಗೆ ಇದು ಒಂದು ಫೋಟೋ ನೋಡ್ಕೊಂಡು ಬಂದಿದ್ದೆ ನಾವು ನೆಕ್ಸ್ಟ್ ಗೋಬಿ ಸ್ಟಾಲ್ಗೆ. ಸಾರಿ ಪಾನಿಪುರಿ ಸ್ಟಾಲ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಗೊತ್ತಲ್ವಾ, ಉಡುಪಿ ಹೋಟೆಲ್ ನಿಯರ್ ಆಪೋಸಿಟ್ ಇರುತ್ತೆ ಅಂತ. ಸೊ ನಾನು ಟೇಸ್ಟ್ ನೋಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇವ್ರಿಗೂ ತೋರಿಸೋಣ ಅಂತಲೇ ಕರ್ಕೊಂಬಂದೆ. ಸೊ ಇವ್ರಿಗೂ ತಿನ್ನಿಸ್ಕೊಂಡು ಮತ್ತು ಹೊಟ್ಟೆ ಹಸ್ಕೊಂಡು ಬೆಳಗ್ಗೆನೇ ಬಂದುಬಿಟ್ಟಿದ್ವಾ. ಸೊ ಸ್ವಲ್ಪ ಲೈಟಾಗಿ ಒಂದು ಇರಲಿ ಹೊಟ್ಟೆಗೆ ಅಂದು ಹಾಕ್ಕೊಂಡು ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ಚನ್ನಬಸಪ್ಪನ ಅಂಗಡಿಗೆ. ನಾವು ಯಾವ ಗಳಿಗೆಯಲ್ಲಿ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಹೆಂಗೆ ಅಂದರೆ ರಂಜಾನು ಮತ್ತು ಯುಗಾದಿ ಒಟ್ಟೊಟ್ಟಿಗೆ ಇರೋದ್ರಿಂದ ಹೆವಿ ಕ್ರೌಡ್ ಇತ್ತು. ಸೊ ಯಾಕಾದ್ರೂ ಬಂದ್ವೇನೋ ಅಂತ ಅನಿಸ್ತು. ಬಂದಿದ್ದೀವಿ, ಸೊ ಬಟ್ಟೆನ ನೋಡ್ಕೊಂಡು ಹೋಗೋಣ ಅಂತ. ಸೊ ನಾವು ಬಂದಿದ್ದೆ ಚನ್ನಬಸಪ್ಪನ ಅಂಗಡಿಗೆ. ಸೊ ಅಲ್ಲಿ ನಮ್ಮ ಕಾವೇರಿ ಸಿಸ್ಟರ್ ಅಕ್ಕನ ಮಗಳಿಗೆ ಅದು ಬಟ್ಟೆ ನೋಡಬೇಕು ಅಂತ ಅಂದರು. ಸೊ ಬಟ್ಟೆ ತಗೊಂಡು ಸೀದಾ ನಾವು ಹೊರಟಿದ್ದೆ ಮನೆಗೆ. ಇಷ್ಟು ಹೇಳ್ತಾ ಎಲ್ಲರಿಗೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಪ್ಪೀಸ್ ವ್ಲಾಗ್. ಬಾಯ್.